ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಮಗುವಿನ ಒಂದು ವೆಯ್ಟ್ ಗೇನ್ಗೆ ಏನೇನೆಲ್ಲ ಮಾಡಬೇಕು ಅಂತ ನೋಡೋಣ. ಸೊ ಹೊಟ್ಟೆಲಿ ಬೆಳೀತಾ ಇರುವಂತಹ ಮಗುಗೆ ನೀವು ತಿನ್ನುವಂಥ ಊಟ, ನೀವೇನು ಪೌಷ್ಟಿಕ ಆಹಾರ ಸೇವನೆ ಮಾಡ್ತೀರಾ, ಸೊ ಅದರಿಂದನೇ ಬೇಬಿಯ ಒಂದು ಗ್ರೋತ್ ಅನ್ನೋದು ಇರೋದು. ಜೊತೆಗೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಆ್ಯಂಡ್ ನೆಕ್ಸ್ಟ್ ನೀವೇನು ಹೆಲ್ದಿಯಾಗಿ ಫುಡ್ ತಗೋತೀರಾ, ಇದೆಲ್ಲನೂ ಮಗುವಿನ ಒಂದು ವೆಯ್ಟ್ ಗೇನನ್ನು ಮೀನ್ ಮಾಡುತ್ತೆ. ಸೊ ಇವಾಗ ಪ್ರೆಗ್ನೆಂಟ್ ಆಗಿದ್ದೀರಾ ಅಂದರೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಿಮ್ಮ ಕೈಲಿ ತಿನ್ನೋಕ್ಕಾಗಲ್ಲ. ಕೆಲವ್ರಿಗೆ ತುಂಬ ನಾಸಿಯಾ ಇರುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಇಂಥವೆಲ್ಲನೂ ಇರುತ್ತೆ. ಸೊ ಆದಷ್ಟು ಲಿಕ್ವಿಡ್ ಆಗಿ ಮಜ್ಜಿಗೆ ಅನ್ನ, ಮೊಸರನ್ನ ಆ ರೀತಿ ತಗೊಳ್ಳೋದು, ಲೈಟಾಗಿ ಬೇಳೆ ಸಾರು ಆ ರೀತಿ ತಗೊಳ್ಳೋದು, ನಾನ್ ವೆಜ್ ಸೂಪ್ಸ್ ಅಂಥದ್ದು ತಗೊಳ್ಳೋದು, ಆದಷ್ಟು ಎನರ್ಜಿ ಫುಡ್ಗಳು ತಗೊಳ್ಳೋದು, ಜ್ಯೂಸ್ಗಳನ್ನು ಚೆನ್ನಾಗಿ ತಗೊಳ್ಳೋದು, ಆದಷ್ಟು ಅವೆಕಾಡೋ ತಗೊಳ್ಳೋದು. ಅದೊಂದು ಒಳ್ಳೆಯ ರೀತಿಯಾಗಿ ನಿಮಗೆ ಒಂದು ಫುಲ್ಫಿಲ್ ಅನ್ನು ಕೊಡೋದ್ರ ಜೊತೆಗೆ ಬೇಬಿಯ ವೆಯ್ಟ್ ಗೇನ್ ಅನ್ನ ಇಂಪ್ರೂವ್ ಮಾಡುತ್ತೆ. ಸೊ ಅವೆಕಾಡೋ ಅಂತಂದ್ರೆ ಬಟರ್ ಫ್ರೂಟ್, ಬೆಣ್ಣೆ ಹಣ್ಣು ಅಂತಾರೆ, ಎಲ್ಲ ಕಡೆನೂ ಸಿಗುತ್ತೆ, ಆರಾಮಾಗಿ ನೀವು ತಗೊಂಡು ತಿನ್ಬೋದು. ಸೊ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮಗುಗೆ ಒಂದು ಒಳ್ಳೆ ಗುಡ್ ಫ್ಯಾಟ್ಸ್ ಬೇಕು. ಅಂಡ್ ನೆಕ್ಸ್ಟ್ ಬಂದು ಮಗುವಿನ ವೆಯ್ಟ್ ಗೈನ್ ಆಗೋದಕ್ಕೆ ಹೆಚ್ಚಾಗಿ ಕ್ಯಾಲ್ಸಿಯಂ, ಮೇಯ್ನಾಗಿ ಪ್ರೋಟೀನ್ ಬೇಕು. ಮಗುವಿನ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಗಿ, ಮಗುಗೆ ಒಳಗಡೆ ಬೋನ್ಸ್ ಸ್ಟ್ರೆಂತ್ ಆಗಿ, ಮಗು ಒಂದು ಒಳ್ಳೆಯ ವೆಯ್ಟ್ ಗೈನ್ ಅನ್ನ ಹೊಂದಬೇಕು ಅಂತಂದ್ರೆ ಒಂದು ಒಳ್ಳೆಯ ಊಟವನ್ನ ತಿನ್ಬೇಕು. ಡ್ರೈ ನಟ್ಸ್ ತಿನ್ಬೇಕು, ಡೈಲಿ ಬಂದ್ಬಿಟ್ಟು ಡ್ರೈ ನಟ್ಸ್ ತಗೊಳ್ಳುವಂಥದ್ದು, ಡೇಟ್ಸ್ ತಗೊಳ್ಳುವಂಥದ್ದು. ಸೊ ಇದೆಲ್ಲ ತಗೊಳ್ಳುವಾಗ ನಿಮ್ಮ ಮಗುವಿನ ವೆಯ್ಟ್ ಮಾತ್ರ ಅಲ್ಲ, ನಿಮ್ಮ ಮಗುವಿನ ಎಂಟೈರ್ ಬೆಳವಣಿಗೆ, ಸೊ ನ್ಯೂರಲ್ ಸಿಸ್ಟಮ್ ಇರ್ಬೋದು, ಬೋನ್ಸ್, ಟೀತ್, ಇದರದ್ದು ಎಲ್ಲ ಬೆಳವಣಿಗೆನೂ ಚೆನ್ನಾಗಿರುತ್ತೆ. ಡೈಲಿ ಆರೆಂಜ್ ತಗೊಳ್ಳಿ, ಮೂಸಂಬಿ ತಗೊಳ್ಳಿ. ಹಣ್ಣುಗಳು ಅಂತ ಬಂದಾಗ ನಿಮಗೆ ಸೀಸನಲ್ ಫ್ರೂಟ್ಸ್ ಏನೇನಿರುತ್ತೆ, ಸೊ ಪೈನಾಪಲ್ ಮತ್ತು ಪಪಾಯ ಬಿಟ್ಟು ನೀವು ಹಣ್ಣುಗಳೆಲ್ಲ, ಬೇರೆ ಹಣ್ಣುಗಳನ್ನೆಲ್ಲ ನೀವು ತಿನ್ಬೋದು. ಸೊ ದಾಳಂಬೆ ಹಣ್ಣು ತಗೊಳ್ಳೋದ್ರಿಂದ ಮಗುವಿನ ಸ್ಕಿನ್ ಕಲರ್ ಕೂಡ ಗ್ಲೋ ಆಗುತ್ತೆ, ಮಗುವಿನ ವೆಯ್ಟ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ನೂ ಇನ್ಕ್ರೀಸ್ ಆಗಬೇಕು, ನಾನು ಇನ್ನೂ ಏನು ತಿನ್ನಬೇಕು ಅಂದರೆ ಡೈರಿ ಪ್ರಾಡಕ್ಟ್ಸ್, ಮೊಸರನ್ನ, ಕ್ರೀಮಿ ಆಗಿರುವಂತಹ ಹಾಲು, ಚೀಸು, ತುಪ್ಪ, ಬೆಣ್ಣೆ, ಇಷ್ಟರಲ್ಲೇನೆ ಮಗುವಿನ ವೇಟ್ ಎಷ್ಟು ಚೆನ್ನಾಗಿ ಗೈನ್ ಆಗುತ್ತೆ ಗೊತ್ತಾ. ಡೈಲಿ ಒಂದು ಸ್ಪೂನ್ ಅಷ್ಟು ಬೆಣ್ಣೆನ ಬ್ರೆಡ್ಗೆ ಹಾಕೊಂಡು ತಿನ್ನೋದು, ಇಲ್ಲ ಹಾಗೆ ತಿನ್ನೋದು, ಊಟಕ್ಕೆ 2 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ತಿನ್ನೋದು, ಮತ್ತೆ ಹಾಲು ಚೆನ್ನಾಗಿ ಗಟ್ಟಿ ಹಾಲನ್ನು ಕುಡಿಯೋದು, ಕೆನೆ ಭರಿತ ಹಾಲು ಕುಡಿಯೋದು, ಮೊಸರನ್ನ ಚೆನ್ನಾಗಿ ತಗೊಳ್ಳೋದು, ಇಂಥವೆಲ್ಲ ಮಾಡುವಾಗ ಮಗುವಿನ ವೆಯ್ಟ್ ಬಂದು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಕಾಳುಗಳು, ಕಡಲೆಕಾಳು ಮತ್ತೆ ಕಾಬಲ್ ಕಡಲೆ ಆಗ್ಬೋದು, ಇಲ್ಲ ಅಳಸಂದಿ ಕಾಳು ಆಗ್ಬೋದು, ಕಾಳುಗಳನ್ನೆಲ್ಲ ನೆನೆಸಿ ಮೊಳಕೆ ಮಾಡಿಕೊಂಡು ಅದನ್ನ ಚೆನ್ನಾಗಿ ಸಾಂಬಾರ್ ಮಾಡಿ ಚೆನ್ನಾಗಿ ತಟ್ಟೆಯಲ್ಲಿ ಬಂದು ಒಂದಷ್ಟು ಅನ್ನ ಇದೆ ಅಂತಂದ್ರೆ ಆ ಅನ್ನಕ್ಕೆ ಈಕ್ವಲ್ ಆಗಿ ಕಾಳಿರಬೇಕು. ಸೊ ಅವಾಗ ಚೆನ್ನಾಗಿ ತಿನ್ನುವಾಗ ನಿಮ್ಗೆ ಅದೊಂದು ಒಳ್ಳೆ ಪ್ರೋಟೀನ್ ರಿಚ್ ಆಗಿ ನಿಮ್ಗೆ ಊಟ ಸಿಗುತ್ತೆ. ಜೊತೆಗೆ ವೆಯ್ಟ್ ಗೇನ್ ಆಗುತ್ತೆ. ಮತ್ತೆ ಪನ್ನೀರ್ ಕೂಡ, ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಪನ್ನೀರ್ ಕೂಡ ಧಾರಾಳವಾಗಿ ತಿನ್ಬೋದು. ವಾರಕ್ಕೆ 1-2 ಸತಿ ನಾನ್ ವೆಜ್, ಅದು ಫಿಶ್ ಆಗಿರ್ಲಿ, ಇಲ್ಲ ಅಂತಂದ್ರೆ ಮಟನ್ ಆಗಿರ್ಲಿ, ಇಲ್ಲ ಚಿಕನ್ ಆಗಿರ್ಲಿ, ಏಡಿಕಾಯಿ, ಫಿಶ್, ಇಂಥವೆಲ್ಲನೂ ತಿನ್ನುವಾಗ ಮಗುವಿನ ವೆಯ್ಟ್ ಆಟೋಮೆಟಿಕ್ ಆಗಿ ಬಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಒಂದು ಒಳ್ಳೆಯ ಏನ್ ಗೊತ್ತಾ, ಊಟದಲ್ಲಿ ಆರಾಮಾಗಿ ನೀವು ಬಂದು ನೈಟ್ ಹೊತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ, ಆ ಹಾಲನ್ನ ಒಂದ್ ಸ್ವಲ್ಪ ನಾಟಿ ಸಕ್ಕರೆ ಯೂಸ್ ಮಾಡಿಕೊಂಡು, ಒಂದ್ ಸ್ವಲ್ಪ ಪೆಪ್ಪರ್ ಪೌಡ್ರು ಅಂದ್ರೆ ಮೆಣಸಿನ ಕಾಳು ಮೆಣಸು ಬರುತ್ತಲ್ಲ, ಅದ್ರ ಪುಡಿ ಒಂಚೂರು ಹಾಕೊಂಡು ನೈಟ್ ಹೊತ್ತು ಮಲ್ಗೋದಕ್ಕಿಂತ ಮುಂಚೆ ಸ್ವಲ್ಪ ಕುಡಿಯೋವಾಗ ಅದರಿಂದ ಕೂಡ ನಿಮಗೆ ಇಮ್ಯುನಿಟಿ ಪವರ್ ಗೈನ್ ಆಗೋದ್ರ ಜೊತೆಗೆ ಮಗುವಿನ ವೆಯ್ಟ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಊಟದಲ್ಲಿ ಬಂದು ಒಂದ್ ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ತಗೊಳ್ಳೋದು, ಮತ್ತೆ ಬ್ರೋಕೋಲಿ ತಗೊಳ್ಳೋದು, ಇಂಥವೆಲ್ಲ ಮಾಡುವಾಗ ನಿಮ್ ವೇಟು ಸದಾ ಸ್ವಲ್ಪನೇ ಇನ್ಕ್ರೀಸ್ ಆಗುತ್ತೆ, ಮಗುವಿನ ವೆಯ್ಟ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಟೈಮ್ ಸರಿಯಾಗಿ ಊಟ ಮಾಡಬೇಕು, ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ಟೈಮ್ ಬಿಟ್ಟು ಊಟ ಅಲ್ಲ, ಕರೆಕ್ಟಾಗಿ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿ. ನೆಕ್ಸ್ಟ್ ಅನ್ನ ತಿನ್ಬೋದಾ, ಮಗುವಿನ ತೂಕ ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ಅನ್ನ ತಿಂದ್ರೆ ಮಗುವಿನ ತೂಕ ಇನ್ಕ್ರೀಸ್ ಆಗುತ್ತೆ ಇಲ್ಲ ಅಂದಿಲ್ಲ, ಬಟ್ ಜಾಸ್ತಿ ತಿಂದ್ರೆ ನಿಮ್ಮ ವೆಯ್ಟ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಅನ್ನ ತಗೊಳ್ಳಿ, ಎಷ್ಟು ತಗೊಳ್ತೀರಾ ಪ್ರೆಗ್ನೆನ್ಸಿಗೂ ಮುಂಚೆ ಅಷ್ಟೇ ಅನ್ನ ತಗೊಳ್ಳಿ, ಬಟ್ ತರಕಾರಿ ಜಾಸ್ತಿ ತಗೊಳ್ಳಿ, ಹಣ್ಣು ಜಾಸ್ತಿ ತಗೊಳ್ಳಿ, ನಟ್ಸ್ ಜಾಸ್ತಿ, ಒಂದ್ ಸ್ವಲ್ಪ ದಿವಸಕ್ಕೆ 4-5 ಬಾದಾಮಿ ಬೀಜ, 1-2-3 ಡೇಟ್ಸ್, 1-2 ವಾಲ್ನಟ್ಸ್, 1 ಸ್ಪೂನ್ ಅಷ್ಟು ಪಂಪ್ಕಿನ್ ಸೀಡ್, 1 ಸ್ಪೂನ್ ಅಷ್ಟು ಸೂರ್ಯಕಾಂತಿ ಬೀಜ, ಮತ್ತೆ ಗೋಡಂಬಿ 4 ಒಣ ದ್ರಾಕ್ಷಿ, ಈ ರೀತಿ ಇಷ್ಟೇ ಸಾಕಾಗುತ್ತೆ. ಸೊ ಅನ್ನ ಒಂದ್ ಸ್ವಲ್ಪ, ಇನ್ ಮಿಕ್ಕಿದ್ದೆಲ್ಲ ಜಾಸ್ತಿ. ಮತ್ತೆ ಮುದ್ದೆ ತಿನ್ನೋದು, ಚಪಾತಿ 1-2 ಚಪಾತಿ, 1-2-3 ಪೂರಿ, ಈ ತರ. ಸೊ ಈ ತರ ಊಟ ಮಾಡ್ಕೊಳ್ತಾ ಬಂದ್ರೆ ಮಗುವಿನ ವೆಯ್ಟು ಗೇನ್ ಆಗುತ್ತೆ. ಟೈಮ್ ಸರಿಯಾಗಿ ಊಟ ಮಾಡಬೇಕು ಅಷ್ಟೇನೆ. ಅಂಡ್ ನೆಕ್ಸ್ಟ್ ಬಂದು ನೀವು ಏನು ವೈಟ್ ಸಕ್ಕರೆ ಯೂಸ್ ಮಾಡ್ತೀರಾ ಅದ್ ಮಾಡಬೇಡಿ, ಮೈದಾ ಯೂಸ್ ಮಾಡಬೇಡಿ. ಅಂಡ್ ನೆಕ್ಸ್ಟ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರುವಂತ ಫುಡ್ಗಳು ತಿನ್ಬೇಡಿ, ಕಲರ್ಸ್ ಯೂಸ್ ಮಾಡಿ ಜಾಸ್ತಿ, ಕೇಕ್ಸ್ ಅಂತವೆಲ್ಲ ಮಾಡ್ಕೊಂಡು ತಿನ್ನೋದು ಬೇಡ. ಆದಷ್ಟು ಆರ್ಟಿಫಿಷಿಯಲ್ ಇಲ್ಲದೆ ಒಂದು ಒಳ್ಳೆ ರೀತಿಯಾಗಿ ನಿಮ್ ಕೈಯಿಂದ ಮಾಡ್ಕೊಂಡು ತಿನ್ನೋದು ಬಂದು ತುಂಬಾನೇ ಒಳ್ಳೇದು. ಊಟಗಳನ್ನ, ಸೊಪ್ಪು, ತರಕಾರಿಗಳು, ಇದೆಲ್ಲನೂ ತುಂಬಾನೇ ಮಸ್ಟ್, ತುಂಬಾ ಇಂಪಾರ್ಟೆಂಟ್. ಅದು ಸ್ವೀಟ್ ಪೊಟ್ಯಾಟೋಸ್ ಕೂಡ ಮಗುವಿನ ವೆಯ್ಟ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಫ್ಯಾಟಿ ಫಿಶ್ ಅದೆಲ್ಲನೂ ಮಗುವಿನ ವೆಯ್ಟ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಹಾಲು, ಇಂಥವೆಲ್ಲನೂ. ಸೊ ಡೈಲಿ ಇಂಥವೆಲ್ಲ ಊಟ ನೀವು ತಿಂತಾ ಬಂದ್ರೆ ಮಗುವಿನ ತೂಕ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ನೀವು ಮೇಂಟೈನ್ ಆಗಿ ನೋಡ್ಬೇಕು ಅಂತಂದ್ರೆ ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲಿ ಈ
ಹೋದ ತಿಂಗಳ ಸ್ಕ್ಯಾನಿಂಗಿಗೂ ಈ ತಿಂಗಳ ಸ್ಕ್ಯಾನಿಂಗಿಗೂ ಮಗುವಿನ ವೆಯ್ಟ್ ಇನ್ಕ್ರೀಸ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಅಲ್ಲೇ ಫಿಟಲ್ ವೆಯ್ಟ್ ಅಂತ ಹಾಕ್ಬಿಟ್ಟು ಪ್ಲಸ್ ಆರ್ ಮೈನಸ್ ಅಂತ ಹಾಕಿ ನಿಮ್ಗೆ ಹಾಕಿರ್ತಾರೆ. ಮಗುವಿನ ತೂಕ ಎಷ್ಟೆಷ್ಟು ಇರಬೇಕು ಅನ್ನೋದಕ್ಕೂ ನಾನು ವಿಡಿಯೋ ಹಾಕಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ವಾರಕ್ಕೂ ತಿಂಗಳಿಗೂ ಮಗುವಿನ ತೂಕ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ ವಿಡಿಯೋನೇ ಇದೆ, ಅದನ್ನ ನಾನು ಹಾಕ್ತೀನಿ ನೋಡ್ಕೊಳ್ಳಿ. ಆ ಒಂದು ತೂಕ ನಿಮ್ಮ ಮಗು ಇದೆಯಾ ಸುಪ್ಪಾಸ್ ಒಂದು 100-200 ಗ್ರಾಮ್ ಹೆಚ್ಚು ಕಮ್ಮಿ ಇರುತ್ತೆ. ಕೆಲವ್ರಿಗೆ ಎಲ್ಲ ಸೇಮ್ ಇದೇ ವೆಯ್ಟೇ ಇರುತ್ತೆ ಅಂತಾನು ಹೇಳಕ್ ಬರಲ್ಲ. ಸೊ ಈಗ ಒಂದು 5 ತಿಂಗಳಿಗೆ ಅಟ್ಲೀಸ್ಟ್ ಒಂದು 350-400 ಗ್ರಾಮ್ ಆದ್ರೂ ಮಗುವಿನ ತೂಕ ಇರುತ್ತೆ. 7ನೇ ತಿಂಗಳು ಅಂತ ಬಂದಾಗ ಅಟ್ಲೀಸ್ಟ್ ಒಂದು 3/4 kg 750 ಗ್ರಾಮ್ 800 ಗ್ರಾಮ್ ಆಗುತ್ತೆ. ಅದೇ 8ನೇ ತಿಂಗಳು ಅಂತ ಬಂದಾಗ 1 kg 500 ಗ್ರಾಮ್ 1 kg 800 ಗ್ರಾಮ್. ಹಾಗೆ 9ನೇ ತಿಂಗಳಿಗೆ ಬರ್ತಿದ್ದಾಗೆ ಕಂಪ್ಲೀಟಾಗಿ ಡಬಲ್. ಸೊ ಕಂಪ್ಲೀಟಾಗಿ 2.5 kg ಇಂದ 4.5 kg ವರೆಗೂ ಮಗುವಿನ ತೂಕ ಇರುತ್ತೆ. ಸೊ 6ನೇ ತಿಂಗಳಿಂದ ಮಗುವಿನ ತೂಕ ಅನ್ನೋದು ಜಾಸ್ತಿ ಇನ್ಕ್ರೀಸ್ ಆಗೋದು. ಸೊ ನೀವು ಬಂದು 3ನೇ ತಿಂಗಳು 4ನೇ ತಿಂಗಳು 5ನೇ ತಿಂಗಳವರೆಗೂ ಜಸ್ಟ್ ಬೇಬಿಯ ಡೆವಲಪ್ಮೆಂಟ್ ಮಾತ್ರ ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಳಿ. ಸೊ 5th ಮಂತಿಂದ 6th ಮಂತಿಂದ ಹಾಗೇನೆ ಡಬಲ್ ಆಗುತ್ತೆ, ಡಬಲ್ ಆಗ್ತಾ ಹೋಗುತ್ತೆ. ಸೊ 7ನೇ ತಿಂಗಳಲ್ಲಿ ನಿಮಗೆ 3/4 kg ಇದೆ ಅಂತಂದ್ರೆ 8ನೇ ತಿಂಗಳಿಗೆ 1.5 kg ಆಗಿರುತ್ತೆ. 9ನೇ ತಿಂಗಳಿಗೆ 1.5 kg ಡಬಲ್ ಅಂತಂದಾಗ 3 kg. ಸೊ ಕೆಲವರಿಗೆ 3.5 kg ಕೂಡ ಆಗಿರುತ್ತೆ. ಸೊ ತುಂಬಾ ಜಾಸ್ತಿ ಆಗೋರಿಗೆ ಏನಾದ್ರೂ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂತ ಅರ್ಥ. ಸೊ ಗೆಸ್ಟೇಷನಲ್ ಡಯಾಬಿಟಿಸ್ ಇರೋರಿಗೆ ಬೇಬಿಯ ಗ್ರೋತ್ ಸ್ವಲ್ಪ ಜಾಸ್ತಿ ದಪ್ಪ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಪರ್ಸನ್ ಟು ಪರ್ಸನ್ ವೇರಿಯೇಷನ್ ಆಗುತ್ತೆ. ಸೊ ಗೆಸ್ಟೇಷನಲ್ ಡಯಾಬಿಟಿಸ್ ಬರಬಾರ್ದು ಅಂದ್ರೆ ಸಕ್ಕರೆ ತಿನ್ನಬಾರ್ದು, ಜಾಸ್ತಿ ಸ್ವೀಟ್ ತಿನ್ನಬಾರ್ದು, ತುಂಬಾ ಅನ್ನ ತಿನ್ನಬಾರ್ದು. ಸೊ ಫೈಬರ್ ಜಾಸ್ತಿ ಇರೋ ತರ ಫುಡ್, ಫ್ರೂಟ್ಸು ಆದಷ್ಟು ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡಾಗ ಸಕ್ಕರೆ ಏನು ಆ್ಯಡ್ ಮಾಡಬೇಡಿ, ನ್ಯಾಚುರಲ್ ಫ್ರೂಟೇ ಸಾಕು. ಸಕ್ಕರೆ ತಿನ್ಬೇಕು, ಸ್ವೀಟ್ ತಿನ್ಬೇಕು ಅಂತ ಕ್ರಾವಿಂಗ್ ಆಗುವಾಗ ಡೇಟ್ಸ್ 1-2 ತಿನ್ನೋದು, ಹಣ್ಣೇನಾದ್ರೂ ತಗೊಳ್ಳೋದು, ಈ ರೀತಿ ಮಾಡ್ಕೊಳ್ಳಿ. ಮತ್ತೆ ತಾಟಿ ಬೆಲ್ಲ ತಿನ್ನಿ. ಸೊ ಇಂಥವೆಲ್ಲ ಮಾಡುವಾಗ ಸ್ವೀಟ್ ಕ್ರಾವಿಂಗ್ಸ್ ಎಲ್ಲಾನು ಕಮ್ಮಿ ಆಗ್ತದೆ. ತಾಟಿ ಬೆಲ್ಲ ತಗೊಂಡ್ರೆ ನಿಮ್ಗೆ ಡಾರ್ಕ್ ಚಾಕ್ಲೇಟ್ ಕೂಡ ಬೇಕಾಗಲ್ಲ, ಅಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತದು. ಸೊ ಇಷ್ಟು ವಿಷಯಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಮಗುವಿನ ವೆಯ್ಟ್ ಅನ್ನೋದು ಸರ್ರಂತ ಇಕ್ಕತ್ತೆ. ನನ್ನ ಚಾನಲಲ್ಲಿ ನನ್ನ ವಿಡಿಯೋಸ್ ನೋಡಿ ತುಂಬಾ ಜನ ಹೆಣ್ಮಕ್ಳಿಗೆ ವೆಯ್ಟ್ ಗೇನ್ ಆಗಿದೆ, ನಾರ್ಮಲ್ ಡೆಲಿವರಿನೂ ಆಗಿದೆ. ಸೊ ಸಿ ಸೆಕ್ಷನ್ಗೆ ಅಂತ ಹೋಗಿ ಹಾಗೆ ನಾರ್ಮಲ್ ಡೆಲಿವರಿನೂ ಆಗಿದೆ, ಬೇಗ ಆಗಿದೆ, 2 hours ಅಲ್ಲಿ ಆಗಿದೆ, ಒಂದು ಹಾಫ್ ಡೇ ಹಾಸ್ಪಿಟಲ್ಗೆ ಹೋಗಿ ನೋವು ತಿಂದು ಆಗಿದೆ. ಸೊ ಈ ರೀತಿ ವಿಷಯಗಳೆಲ್ಲ ಆಗುತ್ತೆ. ಸೊ ಚೆನ್ನಾಗಿ ಊಟ ಮಾಡ್ಬೇಕು. ಜೊತೆಗೆ ಮೆಂಟಲಿ ಸ್ಟ್ರೆಸ್ಫುಲ್ ಆಗಿದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ಅದಕ್ಕೂ ಪ್ರೀವಿಯಸ್ ಆಗಿ ವಿಡಿಯೋ ಹಾಕಿದೆ. ಸೊ ಅದನ್ನು ನೋಡಿ ನೆಗೆಟಿವಿಟಿಯನ್ನು ಓವರ್ಕಮ್ ಮಾಡಿ. ಆದಷ್ಟು ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರಿ, ಚೆನ್ನಾಗಿ ಓಡಾಡಿ, ಚೆನ್ನಾಗಿ ನೀರು ಕುಡೀರಿ, ವಾಕಿಂಗ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. 8 hour ನಿದ್ದೆ ತುಂಬಾನೇ ಮುಖ್ಯ ಪ್ರೆಗ್ನೆಂಟ್ ಲೇಡೀಸ್ಗೆ. ಸೊ ಇಷ್ಟು ವಿಷಯಗಳು ಮಾಡುವಾಗ ಖಂಡಿತವಾಗ್ಲೂ ಮಗುವಿನ ಎಂಟೈರ್ ಬೆಳವಣಿಗೆ, ಮಗುವಿನ ವೆಯ್ಟ್ ಮಾತ್ರ ಅಲ್ಲ, ಎಂಟೈರ್ ಬೆಳವಣಿಗೆ ಚೆನ್ನಾಗಿರುತ್ತೆ. ಮಗುವಿನ ವೆಯ್ಟ್ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ, ಆದ್ರೆ ಇಂಪಾರ್ಟೆನ್ಸ್ ಅಲ್ಲಿ ಮಗುವಿನ ವೆಯ್ಟ್ ಗೇನ್ ಕೂಡ ಒಂದು. ಉದಾಹರಣೆಗೆ ಮಗು ಚೆನ್ನಾಗಿ ಬೆಳೆದಿರುತ್ತೆ, ಏನಾದ್ರೂ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ, ಮಗು ಚೆನ್ನಾಗಿ ಗ್ರೋತ್ ಆಗಿರುತ್ತೆ, ಎಲ್ಲಾನು ಇರುತ್ತೆ, ಬಟ್ ಏನೋ ಒಂದು ಆರ್ಗನ್ ಡೆವಲಪ್ಮೆಂಟ್ ಅಲ್ಲಿ ತೊಂದರೆ ಇರುತ್ತೆ. ಸೊ ಈ ರೀತಿ ಅಲ್ಲ. ಸೊ ಎಲ್ಲಾ ಡಿಫೆಕ್ಟ್ಸೂ ಇಲ್ಲದೆ ಬರ್ತ್ ಡಿಫೆಕ್ಟ್ ಅಂತ ಹೇಳ್ತಾರೆ, ಆರ್ಗನ್ ಡೆವಲಪ್ಮೆಂಟ್ ಅಲ್ಲಿ ಒಂದು ಡಿಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ತರದ್ದೆಲ್ಲಾನು ಯಾವುದು ಆಗ್ದೀರಾ ಮಗುವಿನ ವೆಯ್ಟು ಗೇನ್ ಆಗಬೇಕು, ಮಗುನೂ ಹೆಲ್ದಿ ಆಗಿರಬೇಕು, ಆರ್ಗನ್ ಡೆವಲಪ್ಮೆಂಟು ಚೆನ್ನಾಗಿರಬೇಕು, ಮಗುವಿನ ಹೇರ್ ಗ್ರೋತ್ ಆಗಿರಬೇಕು, ಮಗುವಿನ ಸ್ಕಿನ್ ಚೆನ್ನಾಗಿ ಗ್ಲೋಯಿಂಗ್ ಆಗಿರಬೇಕು, ಮಗು ಎಂಟೈರ್ ಆಗಿ ಒಂದು ಒಳ್ಳೆ ಬ್ರೀದಿಂಗ್ ಸಿಸ್ಟಮ್ ಇರಬೇಕು, ಪ್ರತಿಯೊಂದು ಇರಬೇಕು ಅಂತಂದ್ರೆ ಈ ರೀತಿ ಫುಡ್ಗಳು ತಿನ್ನಬೇಕು. ಮೆಂಟಲಿ ಸ್ಟ್ರೆಸ್ ಫ್ರೀ ಆಗಿರಬೇಕು, ಆರಾಮಾಗಿರಬೇಕು, ದಿನ 8 hour ನಿದ್ದೆ ಮಾಡಬೇಕು, ಚೆನ್ನಾಗಿ 2-3 ಲೀಟರ್ ನೀರು ಕುಡಿಬೇಕು. ಸೊ ಇಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಇವೆಲ್ಲನೂ ಸಿಗುತ್ತೆ. ಆದಷ್ಟು ಮೆಂಟಲಿ ಫ್ರೀ ಇರಿ, ಪ್ರೇಯರ್ಸ್ ಮಾಡ್ತಾ ಇರಿ, ಖಂಡಿತವಾಗ್ಲೂ ಒಳ್ಳೇದು ನಡೆಯುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನನಗೆ ವ್ಲಾಗ್ ಚಾನಲ್ ಇದೆ, ಮತ್ತೆ ಬಾಣಂತನಕ್ಕೂ ಚಾನಲ್ ಇದೆ. 2 ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬೈ.